ನಮಸ್ತೆ. 17/4/2025 ಗುರುವಾರ. ಇದು ಕೃಷ್ಣ ಪಕ್ಷ ಅನ್ನುವ ಕರಗುವ ಚಂದ್ರ. ಇವತ್ತಿನ ಎಲ್ಲ ವಿಶೇಷಗಳನ್ನು ನೋಡೋಣ. ಇವತ್ತಿನ ದಿನದಲ್ಲಿ ತಿಥಿ 2 ತಿಥಿ, ಆದರೆ ನಕ್ಷತ್ರ ಒಂದೇ ನಕ್ಷತ್ರ. ಇವತ್ತು ದಿನ ಪೂರ್ತಿ ಒಂದೇ ನಕ್ಷತ್ರ ಅಂದರೆ ಜ್ಯೇಷ್ಠ ನಕ್ಷತ್ರವಿದೆ. ಹಾಗಾಗಿ ಜ್ಯೇಷ್ಠ ನಕ್ಷತ್ರದವರು ಸ್ವಲ್ಪ ತಾಳ್ಮೆ. ಬೆಳಿಗ್ಗೆ 6:10ರಿಂದ ಮಧ್ಯಾಹ್ನ 3:23ವರೆಗೂ ಚತುರ್ಥಿ ತಿಥಿ ಇದೆ. ಹಾಗಾಗಿ 3:24 ಮೇಲೆ ಹೆಚ್ಚು ಕಮ್ಮಿ 3:30 ಅಂತ ಇಟ್ಕೋಬೋದು. ಮಧ್ಯಾಹ್ನ ಪಂಚಮಿ ಬರುತ್ತದೆ. ನಕ್ಷತ್ರ ಜ್ಯೇಷ್ಠ. ಜ್ಯೇಷ್ಠ ಏನು ಮಾಡುತ್ತದೆ ಅಂತಂದರೆ, ಇವತ್ತು ಮೃತ್ಯು ಅನ್ನುವ ದೋಷವಿದೆ. ಆದ್ದರಿಂದ ಯಾರೇ ಆದರೂ ಪ್ರಯಾಣಗಳಲ್ಲಿ ಎಚ್ಚರ. ಆಪರೇಷನ್ ಇವತ್ತು ಮಾಡಿಸ್ಕೋಬೇಡ. ಹುಡುಗರು ಸಾಹಸ ಮಾಡೋದು, ಗಾಡಿಯಲ್ಲಿ ಕಾಲೆತ್ತೋದು ಅದೆಲ್ಲ ಬೇಡ. ಅಲ್ಲ, ಇನ್ನೊಂದು ದಿನ ನೋಡ್ಕೊಳ್ಳೋಣ. ತಂದೆ ತಾಯಿಗಳಿಗೆ ಗೌರವ ಕೊಡಿ. ಅದೇ ಥರ ತಂದೆ ತಾಯಿಗಳು ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಿ. ಇವತ್ತು ಮೇಷರಾಶಿಯವರಿಗೆ ಚಂದ್ರಾಷ್ಟಮವಿದೆ, ಬೆಳಗ್ಗೆ 6:10ರಿಂದ ರಾತ್ರಿಯವರೆಗೂ. ಹಾಗಾಗಿ ಮೇಷರಾಶಿಯವರು ಗಮನ. ಅದರಲ್ಲೂ ಅಶ್ವಿನಿ, ಭರಣಿ, ಕೃತಿಕಾ ಅನ್ನುವ 3 ನಕ್ಷತ್ರದವರು ಸ್ವಲ್ಪ ಗಮನ ಕೊಡಿ. ಇವತ್ತಿನ ಸೂರ್ಯೋದಯ 6:10ಕ್ಕೆ. ಇವತ್ತಿನ ದಿನ ಪ್ರಕಾರ ದಿನ ಪೂರ್ತಿ ವೃಶ್ಚಿಕ ರಾಶಿ. ಯಾವ ಮಕ್ಕಳು ಹುಟ್ಟಿದ್ರು ವೃಶ್ಚಿಕ ರಾಶಿ ಅಂತ ತಗೋಬೋದು. ಬೆಳಿಗ್ಗೆ 6:10ರಿಂದ 12:33ವರೆಗೂ ಜ್ಯೇಷ್ಠ ನಕ್ಷತ್ರ 1ನೇ ಪಾದ. ಆ ನಂತರ ಅಂದರೆ ಮಧ್ಯಾಹ್ನ 12:33ನ ನಂತರ ಜ್ಯೇಷ್ಠ ನಕ್ಷತ್ರ 2ನೇ ಪಾದ, ಸಂಜೆ 7:11ವರೆಗೂ. ಸಂಜೆ 7:11ನ ಮೇಲೆ ರಾತ್ರಿ 1:46ವರೆಗೂ ಜ್ಯೇಷ್ಠ ನಕ್ಷತ್ರ 3ನೇ ಪಾದ. ಆನಂತರ ರಾತ್ರಿಯೆಲ್ಲ ಜ್ಯೇಷ್ಠ ನಕ್ಷತ್ರ 4ನೇ ಪಾದವಿದೆ. ಹಾಗಾಗಿ ನಾಳೆನೂ ಜ್ಯೇಷ್ಠ ನಕ್ಷತ್ರವಿದೆ. ಅಂದರೆ 18ನೇ ತಾರೀಕು. 18ನೇ ತಾರೀಕು ಜ್ಯೇಷ್ಠ ನಕ್ಷತ್ರ ಬೆಳಿಗ್ಗೆ ಬೇರೆ 8:20:44 ಮಾತ್ರ. ಆದರೆ ನಾಳೆ ಶುಭವಲ್ಲ, ಒಳ್ಳೆಯದಲ್ಲ. ಪಂಚಮಿ ಅನ್ನುವ ತಿಥಿ ಇರಬಹುದು. ಆದರೂ ಕಾರ್ಯನಾಶವೂ ಮರಣವೂ ಉಂಟು, ಎಚ್ಚರ. ಇದೆಲ್ಲ ಬರೀ 8:21ವರೆಗೆ ಮಾತ್ರ. ಆನಂತರ ಮೂಲ ನಕ್ಷತ್ರ ಬರುತ್ತದೆ. ಮೂಲ ನಕ್ಷತ್ರ ಅಂದರೆ ಎಲ್ಲರಿಗೂ ಭಯ. ಆದರೂ ಮೂಲ ನಕ್ಷತ್ರ ತೊಂದರೆ ಕೊಡಲ್ಲ. ನಾಳೆ ಕಾರ್ಯ ಲಾಭವನ್ನು ಕೊಡುತ್ತದೆ. ಹೀಗಾಗಿ ನಾಳೆ ಇರೋದರಿಂದ ಏನಾದ್ರು ಮಾಡುವಂಥದ್ದಾದರೆ ಮಾಡಿಕೊಳ್ಳಿ. ಮತ್ತು ಇವತ್ತಿನ ವಿಷಯಕ್ಕೆ ಅಂದರೆ 17ನೇ ತಾರೀಕಿಗೆ ಬರೋಣ. 100% ಶುಭ ಸಮಯ, 100% ಅಶುಭ ಸಮಯವನ್ನು ನೋಡೋಣ. ಇವತ್ತಿನ 100% ಶುಭವಾಗಿರುವಂಥ ಸಮಯ ಯಾವುದು ಅಂತ ಹುಡುಕೋಣ. ಅಂದರೆ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದಾ ಅಂತ ನೋಡೋಕ್ಕೆ ಈ ವಿಷಯಗಳು. ನಾವು ಫಸ್ಟೇ ಹೇಳಿದಂತೆ ಇವತ್ತಿನ ದಿನ ಪ್ರಕಾರ ನಕ್ಷತ್ರ ಬಂದು ಯಾವ ಥರ ಯೋಗಗಳಿದೆ ಹಂಗೆ ಅಂತ ನೋಡಿದ್ರೆ, ಜ್ಯೇಷ್ಠ ಅಂತಾರೆ, ಕೇಟೆ ಅಂತಂತಾರೆ. ಈ ನಕ್ಷತ್ರಕ್ಕೆ ಈ ರೀತಿ ಹೆಸರಿದೆ. ಜ್ಯೇಷ್ಠ ಮತ್ತು ಕೇಟೆ ಹಂಗೆ ಅಂತ ಹೇಳುವ ಈ ನಕ್ಷತ್ರ ಮರಣ ಯೋಗವನ್ನು ಕೊಡುತ್ತದೆ. ಅದನ್ನು ಮೃತ್ಯು ಅಂತ ಅಂತೀವಿ. ಆದ್ದರಿಂದಾಗಿ ಶುಭವಲ್ಲ. ಶುಭವಿಲ್ಲ ಅಂತಂದರೂ ಒಳ್ಳೆ ಟೈಮ್ ಏನು ಕೊಡ್ತೀವಿ ಅಂದರೆ ಎಮರ್ಜೆನ್ಸಿಗೆ. ಎಲ್ಲರೂ ಹೋಗಬೇಕು, ಆಸ್ಪತ್ರೆಗೆ ಹೋಗಬೇಕು, ಕೋರ್ಟ್ಗೆ ಹೋಗಬೇಕು, ಒಳ್ಳೆ ಟೈಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಕ್ಕಾಗಿ ಕೊಡುವಂಥದ್ದೇ. ಕೆಟ್ಟ ದಿನದಲ್ಲೂ ಕೂಡ ಒಳ್ಳೆ ಟೈಮ್. ಯಾಕೆಂದರೆ ಮೃತ್ಯು ಅಂತ ಕೊಟ್ಟಿದ್ದೀವಿ ಇವತ್ತು ದಿನ ಪೂರ್ತಿ. ಆದರೂ ಒಳ್ಳೆ ಟೈಮ್ನ ಸ್ವಲ್ಪ ಬರುತ್ತೆ, ಅದನ್ನು ನೋಡೋಣ. ಬೆಳಿಗ್ಗೆ 7:45ರಿಂದ 10:17 ಶುಭ ಸಮಯ. 11:10ರಿಂದ 12:03ವರೆಗೂ ಶುಭ ಸಮಯ. ಮಧ್ಯಾಹ್ನ 3:31ರಿಂದ ರಾತ್ರಿ ಅಂದರೆ 12 ಗಂಟೆ ಎಲ್ಲ ದಾಟಿ ಬೆಳಗಿನ ಜಾವ 4:16ವರೆಗೂ ಶುಭ ಸಮಯ. ಆನಂತರ ಬರೀ ಒಂದು 10 ನಿಮಿಷ ಶುಭವಾಗಿದೆ, ಅಂದರೆ 6 ಗಂಟೆಯಿಂದ 6:10. ಈ ಸಮಯಗಳನ್ನೇ ಎಮರ್ಜೆನ್ಸಿಗೆ ಉಪಯೋಗಿಸ್ಕೊಳ್ಳಿ, ಮುಹೂರ್ತ ಮಾಡೋಕ್ಕಲ್ಲ. ಯಾಕಂದರೆ ಇವತ್ತಿನ ದಿನ ಶುಭವಾಗಿಲ್ಲ.
ಸರಿ, ಈಗ 100% ಕೆಟ್ಟ ಟೈಮ್ನ ನೋಡೋಣ. ಇದರಲ್ಲಿ ಯಾವ ಕಾರ್ಯನೂ ಪ್ರಾರಂಭ ಮಾಡಬಾರದು. ಆದರೆ ಒಳ್ಳೆಯ ಟೈಮು ಅಂತ ಕೊಟ್ಟಿರುವಂಥ ಈ ಸಮಯಗಳಲ್ಲಿ ಪ್ರಾರಂಭ ಮಾಡಿರೋದನ್ನು ಕೆಟ್ಟ ಟೈಮಲ್ಲಿ ನಿಲ್ಲಿಸೋದು ಬೇಕಾಗಿಲ್ಲ. ಆದರೆ ಕೆಟ್ಟ ಟೈಮಲ್ಲಿ ಸ್ಟಾರ್ಟ್ ಮಾಡಿಬೇಡಿ ಅಷ್ಟೇ. 6:10ರಿಂದ 7:43 ಯಮಕಂಡ ಕಾಲ, 10:19ರಿಂದ 11 ಗಂಟೆ 8 ನಿಮಿಷದವರೆಗೂ ದುರ್ಮುಹೂರ್ತ, ಮಧ್ಯಾಹ್ನ 12 ಗಂಟೆ 5 ನಿಮಿಷ PM ರಿಂದ ಮಧ್ಯಾಹ್ನ 2 ಗಂಟೆ 14 ನಿಮಿಷದವರೆಗೂ ಮೃತ್ಯು. ಈ ಟೈಮ್ಗಳಲ್ಲಿ ಸ್ವಲ್ಪ ಗಮನ ಕೊಡಿ, ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಿ. ಅದೇ ಸಮಯದಲ್ಲಿ ಕರೆಕ್ಟಾಗಿ 12 ಗಂಟೆ 5 ನಿಮಿಷಕ್ಕೆ ಅಂದರೆ ಮೃತ್ಯು ಪ್ರಾರಂಭವಾಗಿರುವ ಈ ಸಮಯಕ್ಕೆ ನಕ್ಷತ್ರದ ವಿಷಕಟಿಕಾ ಕಾಲವು ಸ್ಟಾರ್ಟ್ ಆಗಿದೆ. ಎಚ್ಚರ, ಯಾರೆಲ್ಲ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರುತ್ತೀರೋ ವೃಶ್ಚಿಕ ರಾಶಿಯಲ್ಲಿ ಅವರೆಲ್ಲ ಹೆಚ್ಚಿನ ಗಮನ ಕೊಡಿ. ತಕರಾರುಗಳು ಬೇಡ, ವಾದ ಮಾಡುವಂಥದ್ದು ಬೇಡ. ಸ್ವಲ್ಪ ಇವತ್ತು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆನಂತರ ಮಧ್ಯಾಹ್ನ 1:56ರಿಂದ 3:29ವರೆಗೂ ರಾಹು ಕಾಲ. ಆಮೇಲೆ ನೋಡಿದ್ರೆ ಲಾಸ್ಟ್ ಒಂದು ಕೆಟ್ಟ ಟೈಮ್ ಬರುತ್ತದೆ. ರಾತ್ರಿ 12 ಗಂಟೆ ಎಲ್ಲ ದಾಟಿ ಬೆಳಗಿನ ಜಾವ 4 ಗಂಟೆ 18 ನಿಮಿಷದಿಂದ ಬೆಳಗಿನ ಜಾವ 5:59ವರೆಗೂ ಶುಭವಾಗಿಲ್ಲ. ಇದನ್ನೆಲ್ಲ ಅವಾಯ್ಡ್ ಮಾಡಿ. ಹಂಗಾಗಿ ಇವತ್ತಿನ ದಿನ ಅಶುಭವಾಗಿರೋದರಿಂದ ತಾರಾಬಲವು ಚಂದ್ರಬಲವು ಕೊಡಲಿಲ್ಲ. ಹಂಗಾಗಿ ಇಷ್ಟು ವಿಷಯಗಳನ್ನ ಈಗ ನಾವು ನೋಡಿದ್ವಿ. ಹಂಗಾಗಿ ಪದೇ ಪದೇ ನಾವು ಹೇಳ್ತೀವಿ, 3 ನಕ್ಷತ್ರಗಳಿಗೆ ದೋಷ. ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ 1ನೇ ಪಾದದವರೆಗೆ ಯಾವ ಕಾರ್ಯಗಳನ್ನು ಅಂದರೆ ನೂತನ ಕಾರ್ಯಗಳನ್ನ, ಅದರಲ್ಲೂ ಶುಭ ಕಾರ್ಯಗಳನ್ನ ಇವತ್ತು ಪ್ರಾರಂಭ ಮಾಡೋದು ಬೇಡ. ಅದು ಮಾತ್ರವಲ್ಲದೆ ಸ್ವಲ್ಪ ಆಪರೇಷನ್ ಅದು ಇದೆಲ್ಲ ಸ್ವಲ್ಪ ಮುಂದಾಕ್ಬೋದು ಸಾಧ್ಯವಾದರೆ. ಆದರೆ ಡಾಕ್ಟರ್ ಖಂಡಿತ ಇವತ್ತೇ ಮಾಡಬೇಕು ಅಂತ ಅಡ್ವೈಸ್ ಮಾಡಿದ್ರೆ ಕೇಳಿ. ಅದರಿಂದಲೇ ಶುಭ ಸಮಯ ಅಂತ ಕೊಟ್ಟಿದ್ದೀವಿ. ಮತ್ತೆ ಒಂದು ಸತಿ ಹೇಳ್ತೀವಿ, 7:45ರಿಂದ 10:17, 11:10ರಿಂದ 12:03, ಮಧ್ಯಾಹ್ನ 3:31ರಿಂದ ಬೆಳಗಿನ ಜಾವದವರೆಗೂ ಸಮಯ ಚೆನ್ನಾಗಿರುತ್ತೆ. ಇದನ್ನು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.